ಗುಡ್ ನ್ಯೂಸ್ ಅನ್ನ ಕೊಟ್ಟ ಆಂಕರ್ ಅನುಶ್ರೀ ಅವರು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಅವರು ಇತ್ತೀಚೆಗೆ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ. ಸೊ ಅಷ್ಟಕ್ಕೂ ಯಾವ ರೀತಿಯಾಗಿ ಒಂದು ಈ ಮಾಹಿತಿಯನ್ನು ಯಾಕೆ ಮುಚ್ಚಿಟ್ಟಿದ್ದಾರೆ, ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ರು ಕೂಡ ಈ ಮಾಹಿತಿಯನ್ನು ಎಲ್ಲರಲ್ಲೂ ಯಾಕೆ ಹೇಳಿಕೊಂಡಿಲ್ಲ, ಸೊ ಎಲ್ಲೂ ಕೂಡ ಈ ನ್ಯೂಸ್ ವೈರಲ್ ಆಗಿಲ್ಲ, ಯಾಕೆ, ಏನಾಯಿತು ಆಂಕರ್ ಅನುಶ್ರೀ ಅವರಿಗೆ, ಸೊ ಯಾಕೆ ಈ ವಿಷಯವನ್ನು ಮುಚ್ಚಿಟ್ರು, ರೋಷನ್ ಆಗಿರ್ಬೋದು ಆಂಕರ್ ಅನುಶ್ರೀ ಆಗಿರ್ಬೋದು, ಯಾಕೆ ಈ ವಿಷಯವನ್ನು ಮುಚ್ಚಿಟ್ರು, ಈ ಮಾತಿಗೆ ರೋಷನ್ ರವರು ಏನು ಒಂದು ಮಾತನ್ನು ಹೇಳ್ತಾರೆ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಆಂಕರ್ ಅನುಶ್ರೀ ಹಾಗೆ ರೋಷನ್ ಒಂದು ಒಳ್ಳೆಯ ದಂಪತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಅನುಶ್ರೀ ಆಗಲಿ ರೋಷನ್ ಆಗಲಿ ಇಬ್ಬರು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ದರು. ಒಂದು ಮಾದರಿ ದಂಪತಿಗಳಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬದುಕ್ತಾ ಇದ್ದಾರೆ. ಸೊ ಈಗ ಒಂದು ಗರ್ಭಿಣಿಯಾಗಿದ್ದಾರೆ. ಸೊ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ ವಿಷಯವನ್ನು ಯಾಕೆ ಹೇಳಿಲ್ಲ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ಆಂಕರ್ ಅನುಶ್ರೀ ಹಾಗೆ ರೋಷನ್ ಒಂದು ಒಳ್ಳೆಯ ದಂಪತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ತುಂಬಾ ಒಂದು ಶ್ರಮಜೀವಿ ಆಂಕರ್ ಅನುಶ್ರೀ. ಯಾಕಪ್ಪ ಅಂತಂದರೆ ಒಂದು ಸಣ್ಣ ವಯಸ್ಸಿನಿಂದ ತುಂಬಾ ಕಷ್ಟಗಳನ್ನು ಎದುರಿಸ್ಕೊಂಡು ಬಂದಿರ್ತಾರೆ. ಬಡತನ ಅಂತಕ್ಕಂಥದ್ದು ಕಿತ್ತು ಕಾಡ್ತಾ ಇರುತ್ತೆ ಇವರಿಗೆ. ಯಾವ ರೀತಿ ಇರುತ್ತಪ್ಪ ಅಂತಂದರೆ ಇವರಿಗೆ ಬಡತನ, ಸೊ ಒಂದು ಮಳೆ ಬಂದುಬಿಟ್ರೆ ಮನೆ ಮೇಲಿನ ರಾಡಿ ಎಲ್ಲ ಸೊ ತಳಗೆ ಬೀಳ್ತಾ ಇರುತ್ತೆ. ಆ ಥರ ಒಂದು ಬಡತನದಿಂದ ಬಂದಂಥವ್ರು ಆಂಕರ್ ಅನುಶ್ರೀ ಅವರು. ಸೊ ಆ ಬಡತನದ ಮಧ್ಯೆ ಏನನ್ನೋ ಒಂದು ಸಾಧನೆಯನ್ನು ಮಾಡಬೇಕು, ಸೊ ನಾನು ಕೂಡ ಬದುಕಬೇಕು ಎಲ್ಲರಂತೆ, ನಾನು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ಆಶಯವನ್ನು ಇಟ್ಟುಕೊಂಡು ಸೊ ಆ್ಯಂಕರಿಂಗ್ ವೃತ್ತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಒಂದು ಭಾಷಣಕಾರ ಸ್ಪರ್ಧೆಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಬಂದು ಈಗ ಆ್ಯಂಕರಿಂಗ್ ವೃತ್ತಿಯನ್ನು ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಯಾವ ರೀತಿಯಾಗಿ ಬಿಟ್ಟಿದೆಪ್ಪ ಅಂತಂದರೆ ಆ್ಯಂಕರಿಂಗ್ ಅಂತ ಕರೆದ ತಕ್ಷಣವೇ ನೆನಪು ಬರೋದು ಒಂದು ಆಂಕರ್ ಅನುಶ್ರೀ ಅವರು. ಸೊ ಅಷ್ಟರ ಮಟ್ಟಿಗೆ ದೊಡ್ಡದಾಗಿ ಬೆಳೆದಿದ್ದಾರೆ. ಇದಾದ ನಂತರ ಇನ್ನು ರೋಷನ್ ರವರು ಮತ್ತು ಆಂಕರ್ ಅನುಶ್ರೀ ಅವರ ಜೋಡಿ ಬಗ್ಗೆ ಮಾತನಾಡಬೇಕಂದ್ರೆ ಇಬ್ಬರು ಕೂಡ ಒಂದು ಒಳ್ಳೆಯ ಜೋಡಿ, ಒಳ್ಳೆಯ ದಂಪತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇಬ್ಬರು ಕೂಡ ಒಂದು ಪ್ರೀತಿಸಿಬಿಟ್ಟು ಮದುವೆನ ಆಗ್ತಾರೆ. ಪ್ರೀತಿಸೋಕ್ಕೂ ಮುಂಚೆನೂ ಕೂಡ ಒಂದು ಇಬ್ಬರ ನಡುವೆ ಇರೋದು ಫ್ರೆಂಡ್ಶಿಪ್ ಮಾತ್ರ ಇರುತ್ತೆ. ಒಂದು 2-3 ವರ್ಷಗಳ ಕಾಲ ಒಂದು ಇವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಇರುತ್ತೆ. ಆ ಫ್ರೆಂಡ್ಶಿಪ್ ನಂತರ ಒಂದು ಪ್ರೀತಿಯಾಗಿ ತಿರುಗಿ ಸೊ ಇಬ್ಬರು ಕೂಡ ಮದುವೆಯನ್ನು ಕೂಡ ಆಗ್ತಾರೆ. ಮದುವೆಯನ್ನು ಅಭಿಮಾನಿಗಳ ಸಮ್ಮುಖದಲ್ಲಿ ಆಗಿರ್ಬೋದು ಒಂದು ದೊಡ್ಡದಾಗಿ ಮದುವೆಯನ್ನು ಕೂಡ ಆಗ್ತಾರೆ. ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಒಂದು ಮಾದರಿ ದಂಪತಿಗಳಾಗಿ ಒಂದು ಆಂಕರ್ ಅನುಶ್ರೀ ಹಾಗೆ ರೋಷನ್ ಅವರು ಬದುಕ್ತಾ ಒಂದು ಬಂದಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಇಲ್ಲಿ ಆಂಕರ್ ಅನುಶ್ರೀ ಹಾಗೆ ರೋಷನ್ ಇವರಿಬ್ಬರನ್ನ ಮೊಟ್ಟ ಮೊದಲನೇದಾಗಿ ಸೇರಿಸೋದು ರಿಷಬ್ ಶೆಟ್ಟಿ ಅಂತೆ. ಹೌದು ಸ್ನೇಹಿತರೆ, ರಾಜ್ಬಿ ಶೆಟ್ಟಿ ಅಂತೆ. ರಾಜ್ಬಿ ಶೆಟ್ಟಿ ಅವರು ಇವರಿಬ್ಬರನ್ನ ಸೇರಿಸ್ತಾರಂತೆ. ಮೊಟ್ಟ ಮೊದಲನೇದಾಗಿ ಆಂಕರ್ ಅನುಶ್ರೀ ಅವರು ಒಂದು ಕಾಫಿ ಡೇಗೆ ಒಂದು ರೋಷನ್ ರವರು ಕರೆದಾಗ ಹೋಗೋಕೆ ಒಂದು ಹೆದರಿರ್ತಾರಂತೆ. ಅವಾಗ ರಾಜ್ಬಿ ಶೆಟ್ಟಿ ಅವರು ಹೋಗು ಏನಾಗೋದಿದೆ ಅನ್ನೋ ಮಾತನ್ನು ಇಲ್ಲಿ ಒಂದು ರಾಜ್ಬಿ ಶೆಟ್ಟಿ ಅವರು ಹೇಳ್ತಾರಂತೆ. ಆವಾಗ ಒಂದು ಆಂಕರ್ ಅನುಶ್ರೀ ಅವರು ಹೋಗಿ ಅಲ್ಲಿ ಒಂದು ಯಾವ ರೀತಿ ಆಗಪ್ಪತ್ತಪ್ಪ ಅಂತಂದರೆ ಒಂದಿಷ್ಟು ಸಂಬಂಧ ಯಾವ ರೀತಿ ಬೆಸೆಯುತ್ತಪ್ಪ ಅಂತಂದರೆ ಒಂದು ಫ್ರೆಂಡ್ಶಿಪ್ ಆಗಿ ಒಂದು ಸಂಬಂಧ ಇದ್ದಿದ್ದು ಸೊ ಪ್ರೀತಿಯಾಗಿ ಅನಂತರ ಈಗ ಮದುವೆ ಆಗುತ್ತೆ. ಇನ್ನು ಇವರ ಮದುವೆಯ ವಿಚಾರ ಏನೋ ಆಯಿತು. ಇನ್ನು ಮಕ್ಕಳ ಬಗ್ಗೆ ನೋಡ್ಬೇಕಂದ್ರೆ ಇವರು ಗರ್ಭಿಣಿಯಾಗಿದ್ದಾರೆ. ಸೊ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾ ವೈರಲ್ ಆಗ್ತಾ ಇವೆ. ಸೊ ಆದರೆ ಅಧಿಕೃತವಾಗಿ ಆಂಕರ್ ಅನುಶ್ರೀ ಆಗಲಿ ರೋಷನ್ ಆಗಲಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಸೊ ನಮಗೆ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದೇವೆ ಸೊ ಇಂಥ ಮಾತನ್ನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ಕೆಲವೊಂದಿಷ್ಟು ನ್ಯೂಸ್ಗಳ ಪ್ರಕಾರ ಇದು ಒಂದು ಸುಳ್ಳು ಸುದ್ದಿ ಅನ್ನೋದಾದರೆ ಇನ್ನೊಂದು ಕಡೆ ಏನಾಗ್ತಿದೆಯಪ್ಪ ಅಂತಂದರೆ ಇದನ್ನು ಮುಚ್ಚಿಡ್ತಾ ಇದ್ದಾರೆ ಆಂಕರ್ ಅನುಶ್ರೀ ಹಾಗೆ ರೋಷನ್ ರವರು ಅಂತ ಮಾತುಗಳು ಬರ್ತಾ ಇವೆ. ಸೊ ಇದ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಏನು ಅನ್ನೋ ಮಾಹಿತಿ ಇನ್ನೂ ಸಂಪೂರ್ಣವಾಗಿ ಸಿಕ್ಕಿಲ್ಲ. ಆದಷ್ಟು ಬೇಗ ಸಿಕ್ಕ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇದು ನಿಜಾನ ಸುಳ್ಳ, ಏನು ಅನಿಸುತ್ತೆ ಕಮೆಂಟ್ ಮಾಡಿ.